ಯುದ್ಧದ ಎಫೆಕ್ಟು ರಾಜ್ಯದಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಬಹುತೇಕ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಗ್ಯಾಸ್ ಸಿಗ್ತಾ ಇರುವಂತಹ ಬಂಕುಗಳಲ್ಲಿ ಜನ ಕ್ಯೂ ನಿಲ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ನೋ ಸ್ಟಾಕ್ ಬೋರ್ಡ್ಗೆ ಆಟೋ ಚಾಲಕರು ಕಂಗಾಲಾಗಿರುವಂಥದ್ದು. ಎಲ್ಲಿ ನೋಡಿದ್ರೂ ಕೂಡ ನೋ ಸ್ಟಾಕ್ ಬೋರ್ಡ್ಗಳೇ ಕಾಣಿಸ್ತಾ ಇದೆ. ಬಹುತೇಕ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಬಂಕ್ಗಳಿಗೆ ಬಂದು ವಾಪಸ್ ಆಗ್ತಾ ಇದ್ದಾರೆ ಆಟೋ ಚಾಲಕರು. ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಬೆಂಗಳೂರಿನ ರಸ್ತೆಗಳಿಗೆ ಆಟೋಗಳು ಓಡಾಡೋದೇ ವಿರಳ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಕಳೆದ 2-3 ದಿನಗಳಿಂದ ಆಟೋ ಚಾಲಕರ ಗೋಳು ಹೇಳುತ್ತಿರದಂತಾಗಿದೆ. ಇವತ್ತು ಹೆಂಗಿದೆ ಪರಿಸ್ಥಿತಿ, ಏನಾಗ್ತಾ ಇದೆ ಅಂತ ಹೇಳಿ? ಪ್ರೇಮ, ನಿನ್ನೆವರೆಗೂ ಕೂಡ ಅಂದ್ರೆ ನಿನ್ನೆ ರಾತ್ರಿಯವರೆಗೂ ಕೂಡ ಸ್ಟಾಕ್ ಇತ್ತು. ಇದ್ದಂತ ಗ್ಯಾಸ್ ಅನ್ನ ಆಟೋಗಳಿಗೆ ತುಂಬಿಸಿದ್ರು. ಆದ್ರೆ ಇವತ್ತು ನಿನ್ನೆ ಇದ್ದಂತ ಸ್ಟಾಕ್ ಇವತ್ತು ಸಂಪೂರ್ಣವಾಗಿ ಖಾಲಿ ಆಗಿದೆ. 2 ಬಂಕ್ಗಳು, ಅದು ಗೊರಗುಂಟೆಪಾಳ್ಯ ಆಗಿರ್ಬೋದು, ಹಾಗೆ ಕಂಠೀರವ ನಗರ, 2 ಕಡೆಗಳಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ರು ಆಟೋಗಳು. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ನಿಂತಿದ್ವು ಗ್ಯಾಸ್ಗಾಗಿ. ಆದರೆ ಇವತ್ತಿನ ಪರಿಸ್ಥಿತಿ ಒಂದು ರೀತಿ ಬಿಕೋ ಅನ್ನೋ ಥರದ ವಾತಾವರಣ ಈಗ ಈ ಬಂಕ್ನಲ್ಲಿ ಶುರುವಾಗಿರುವಂಥದ್ದು. ಯಾಕಂದ್ರೆ ನಿನ್ನೆ ಇದ್ದಂಥ ಸ್ಟಾಕ್ ಇವತ್ತು ಸಂಪೂರ್ಣವಾಗಿ ಖಾಲಿ ಆಗಿದೆ. ಆಟೋ ಚಾಲಕರೆಲ್ಲರೂ ಕೂಡ ಅಂದ್ರೆ ಇಲ್ಲಿ ಬಂದು ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಇನ್ನು ಗಮನಿಸಬಹುದು, ಕೆಲ ಆಟೋಗಳು LPG ಇಲ್ಲಿ ಬಂದು ಖಾಲಿ ಆಗಿದ್ದಾವೆ, ಟೋ ಮಾಡ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಈ ಥರದ ಪರಿಸ್ಥಿತಿ. ಇನ್ನು ಆಟೋ ಚಾಲಕರು ಬಂದು ಇಲ್ಲಿ ನಿನ್ನೆ ಬಂದಿದ್ರು, ನಿನ್ನೆ ಸ್ಟಾಕ್ ಇತ್ತು, ನಿನ್ನೆ ಹಾಕಿಸ್ಕೊಂಡ್ರು. ಆದ್ರೆ ಇವತ್ತು ಖಾಲಿ ಆಗಿದೆ. ಇವತ್ತು ನೋಡಕ್ ಬಂದ್ರ ಸ್ಟಾಕ್ ಇದೆ? ನೋಡಕ್ ಬಂದಿದೀವಿ. ನಾಳೆ ಸಾಯಂಕಾಲ ಬರುತ್ತಂತ ಹೇಳ್ತಾವ್ರೆ. ನಾಳೆ ಸಂಜೆ ಸಾಯಂಕಾಲ ಅಲ್ಲಿವರೆಗೂ ಇಲ್ಲ. ಬೇರೆ ಎಲ್ಲಾದ್ರೂ ಇದೆಯಾ? ಬೇರೆ ಇಲ್ಲಿ ಸರೌಂಡಿಂಗ್ದಾಗ ಅಂತ ಇಲ್ಲ. ಬೇರೆ ಎಲ್ಲೆಲ್ಲಿ ಓಡಾಡ್ಕೊಂಡ್ ಬಂದ್ರಿ? ನಾವು ಈ ಕಡೆ ಬಸವೇಶ್ವರ ನಗರ ಹೋಗಿದ್ವಿ, ಮತ್ತೆ ಯಶವಂತಪುರ, ಆಮೇಲೆ ಇಲ್ಲಿ MA ಸಿಗ್ನಲ್ ಹತ್ರ, ಯಗ್ನಹಳ್ಳಿ ಕ್ರಾಸ್ ಹತ್ರ. ಎಲ್ಲಿ ಇಲ್ಲ. ಬಗಲ್ಗುಂಟೆ ಹತ್ರ ಇದೆ ಅಂತಾರೆ, ಆದ್ರೆ ಸಿಗುತ್ತಾ ಇಲ್ಲ, ಗೊತ್ತಿಲ್ಲ. ನೋ ಸ್ಟಾಕ್ ಇದೆ. ನಿನ್ನೆ ಇದ್ದ ಕಡೆ ಇವತ್ತಿಲ್ಲ. ಇಲ್ಲ. ಇದು ಪ್ರೇಮ, ನಿನ್ನೆ ಸ್ಟಾಕ್ ಇತ್ತು, ಆದ್ರೆ ಇವತ್ತು ಇಲ್ಲ. ಎಲ್ಲ ಬಂಕ್ಗಳಲ್ಲೂ ಕೂಡ ಹೋಗೋದು, ಚೆಕ್ ಮಾಡೋದು, ಸ್ಟಾಕ್ ಇದೆಯಾ ಅಂದ್ರೆ ಲೈನಲ್ಲಿ ನಿಲ್ಲೋದು. ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಹುಡ್ಕೋದೆ ಆಟೋ ಚಾಲಕರ ಈಗ ಇದು ಕೆಲಸ ಆಗಿದೆ. ಈಗ ಗಮನಿಸಬಹುದು, ಕೆಲ ಆಟೋಗಳು ಇಲ್ಲೇ ಪಾರ್ಕ್ ಮಾಡಿದ್ದಾವೆ. ಅಂದ್ರೆ ಇವರು ಪಾರ್ಕ್ ಮಾಡಿರೋ ಉದ್ದೇಶ ಏನು ಅಂತಂದ್ರೆ ಗ್ಯಾಸ್ ಇಲ್ಲ, ಗ್ಯಾಸ್ ಸಂಪೂರ್ಣವಾಗಿ ಖಾಲಿ ಆಗಿದೆ. ಮನೆ ಹತ್ರನೂ ಮನೆಗೂ ಹೋಗೋಕ್ಕಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಆಟೋಗಳನ್ನ ಈ ಬಂಕ್ ಬಳಿಯೇ ನಿಲ್ಲಿಸಿರುವಂಥದ್ದು. ಇನ್ನು ಈ ಸಿಬ್ಬಂದಿಗಳು ಹೇಳುವಂತಹ ಪ್ರಕಾರ ನಾಳೆ ಸಂಜೆವರೆಗೂ ಕೂಡ ಸ್ಟಾಕ್ ಇರಲ್ಲ ಅನ್ನುವಂಥದ್ದು. ಅಂದ್ರೆ ಇನ್ನು 2 ದಿನ ಸ್ಟಾಕ್ ಇಲ್ಲದೆ ಹೇಗೆ ಅನ್ನುವಂಥದ್ದು. ಈಗ ಗಮನಿಸಬಹುದು, ಮತ್ತೊಬ್ರು ಆಟೋ ಚಾಲಕರು ಇಲ್ಲಿ ಗ್ಯಾಸ್ ಸಿಗ್ಬೋದು ಅನ್ನುವಂಥ ಕಾರಣಕ್ಕೆ ಆಟೋವನ್ನ ಟೋ ತಳ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಗ್ಯಾಸ್ ಇಲ್ಲ. ಈ ತರದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ತುಂಬಾನೇ ಒಂದು ರೀತಿ ವಿಕೋಪಕ್ಕೆ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಸಿಗ್ತಾ ಇದೆ ಅಂದ್ರೆ ಇನ್ ಸ್ವಲ್ಪ ಹೊತ್ತಿಗೆ ಸಿಗದಂಗೆ ಹೋಗ್ತಾ ಇದೆ. ಅಂದ್ರೆ ಸ್ಟಾಕ್ ಖಾಲಿ ಆಗ್ತಾ ಇದೆ. ನಗರದ ರಸ್ತೆಗಳಲ್ಲೂ ಕೂಡ ಆಟೋಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಡೀಟೇಲ್ಸ್ ಕೊಡ್ತಾರೆ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಾರುತಿ, ಈಗ ಸದ್ಯಕ್ಕೆ ತಾವು ಯಾವ ಸ್ಪಾಟಲ್ಲಿ ಇದ್ದೀರಿ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ವಿವರಿಸಿ. ಖಂಡಿತ ಮಮತಾ, ನಾನು ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನೀಗ ಕಾಟನ್ಪೇಟೆಯ ಮುಖ್ಯ ರಸ್ತೆಯಲ್ಲಿದ್ದೀನಿ. ಕಾಟನ್ಪೇಟೆಯ ಮುಖ್ಯ ರಸ್ತೆಯಲ್ಲಿರುವಂತಹ ಗ್ಯಾಸ್ ಬಂಕ್ಗೋಸ್ಕರ ಆಟೋ ಚಾಲಕರು ಯಾವ ರೀತಿ ಬೆಳಗ್ಗೆ 6 ಗಂಟೆಯಿಂದ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ತಮ್ಮ ಸರದಿ ಸಾಲಿನಲ್ಲಿ ಗ್ಯಾಸ್ ಹಾಕ್ಸ್ಕೊಳ್ಳೋದು ಸಹಜವಾಗಿ ಕಾಣಿಸ್ತಿರುವಂಥ ದೃಶ್ಯಗಳು. ಒಂದು ರೀತಿಯಲ್ಲಿ ಆಟೋ ಚಾಲಕರಿಗೆ ಒಂದು ರೀತಿ ಬಿಸಿ ತುಪ್ಪ ಆಗೋಗಿದೆ. ಗ್ಯಾಸ್ ಹಾಕ್ಸ್ಕೊಳ್ಳೇಬೇಕು, ಗ್ಯಾಸ್ ಬಿಡಲೇಬೇಕು ಅನ್ನೋಂಥದ್ದರೆ, ಆಟೋ ಜೀವನ ನಡೆಸಲೇಬೇಕು ಅಂದರೆ ಗ್ಯಾಸ್ ಹಾಕ್ಸ್ಕೊಳ್ಳೇಬೇಕು. ಆಟೋ ಗ್ಯಾಸ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಸಾಕಷ್ಟು ಬಂಕ್ಗಳಿಗೆ ಓಡಾಡ್ತಾರೆ. ಓಡಾಡಿ ಬಂದಾದ್ಮೇಲೆ ಎಲ್ಲಿ ಆಗ್ತಿರ್ತಾರೋ ಅಲ್ಲಿ ನೂರಾರು ಆಟೋಗಳು ನಿಂತಿರುತ್ತೆ. ಆ ನೂರಾರು ಆಟೋಗಳ ಸಾಲಿನಲ್ಲಿ ತಾವು ನಿಂತ್ಕೊಂಡು ಹಾಕ್ಸ್ಕೋಬೇಕು. ಈ ಥರ ಕ್ಯೂವಲ್ಲಿ ಹೋಗೋ ಸಂದರ್ಭದಲ್ಲಿ ಕೊನೆಗೆ ಬಂದವರಿಗೆ ಗ್ಯಾಸ್ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಸಮಸ್ಯೆ ಇದೆ. ಈಗ ನೋಡ್ತಿದ್ದಾರೆ ಯಾವ ರೀತಿ ಕ್ಯೂವಲ್ಲಿ ನಿಂತ್ಕೊಂಡು ಸಾಲುಗಟ್ಟಿ ನಿಂತಿರುವಂಥ ಆಟೋ ಚಾಲಕರು ತಮ್ಮ ಸರದಿ ಯಾವಾಗ ಬರುತ್ತೆ, ನಾವು ಹೋಗ್ಬಿಡ್ತೀವಿ, ಆವಾಗ ನಮ್ಮ ಆಟೋಗೆ ಗ್ಯಾಸ್ ಟ್ಯಾಂಕ್ ಫುಲ್ ಆಗುತ್ತೆ. ಅಟ್ಲೀಸ್ಟ್ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡ್ರೆ ಒಂದು 2-3 ದಿವಸ ಆದ್ರೂ ಜೀವನ ಮಾಡ್ಬೋದು ಅನ್ನೋವಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇದೇ ದೃಶ್ಯಗಳು ಬೆಂಗಳೂರಿನ ಬಹುತೇಕ ಓಪನ್ ಆಗಿರುವಂಥ ಆಟೋ ಬಂಕ್ಗಳ ಮುಂದೆ ಕಾಣಿಸ್ತಿರುವಂಥದ್ದು. ಬೆರಳೆಣಿಕೆ ಅಂತ ಬಂಕ್ಗಳು ಮಾತ್ರ ಓಪನ್ ಆಗ್ತಿರುವಂಥದ್ದು. ಯಾಕಂದ್ರೆ ಎಲ್ಲ ಬಂಕ್ಗಳಲ್ಲೂ ಸ್ಟಾಕ್ ಇಲ್ಲ. ಕೆಲ ಬಂಕ್ಗಳು ಇವತ್ತು ಈ ಬಂಕ್ ನಿಮಗೆ ತೋರಿಸ್ತೀನಿ. ಈಗ ಆಲ್ಮೋಸ್ಟ್ ನಾವೀಗ ಅರ್ಧ ಕಿಲೋಮೀಟರ್ ಮುಂದೆ ಬಂದ್ವಿ. ಅರ್ಧ ಕಿಲೋಮೀಟರಿಂದನೂ ಆಟೋಗಳು ಈ ರೀತಿ ಸಾಲುಗಟ್ಟಿ ನಿಂತಿರುವಂಥದ್ದು. ಜೊತೆಗೆ ಬಂಕ್ ಹತ್ರ ಬಂದಾಗ ಇಲ್ಲಿ ಕೆಲವು ಬಂಕ್ಗಳಲ್ಲಿ ಒಂದಿಷ್ಟೇ ಅಮೌಂಟ್ಗೆ
ಗ್ಯಾಸ್ ಹಾಕ್ತಾರೆ. ಯಾಕಂದರೆ ತುಂಬ ಆಟೋಗಳು ನಿಂತಿದೆ, ಇಷ್ಟೇ ಹಾಕೋಕ್ಕಾಗೋದು, ಎಲ್ಲ ಆಟೋಗಳಿಗೂ ಕೊಡಬೇಕು ಅಂತ. ಈಗ ಬಂಕ್ ಮುಂದೆ ಬಂದಿದ್ದೀವಿ, ನೋಡ್ಬೋದು ದೃಶ್ಯಗಳಲ್ಲಿ ಯಾವ ಮಟ್ಟಕ್ಕೆ ಇಲ್ಲಿ ಕ್ಯೂ ನಿಂತಿದೆ ಅಂತ. ಎರಡೂ ಭಾಗಗಳಿಂದ ಬಂದು ಆಟೋ ಚಾಲಕರು ಇರುವಂತಹ ಗ್ಯಾಸ್ ಬಂಕ್ ಏನಿದೆ ಪರ್ಪಲ್ ಅಂತ, ಇಲ್ಲೂ ಸಹ ಈಗ ನಿನ್ನೆಗೆ ಕಂಪೇರ್ ಮಾಡಿಕೊಂಡ್ರೆ ನಿನ್ನೆ ಇದು ಕ್ಲೋಸ್ ಆಗಿತ್ತು. ನಿನ್ನೆಗೆ ಇಲ್ಲಿ ಸ್ಟಾಕ್ ಬಂದಿರಲಿಲ್ಲ, ರಾತ್ರಿ ಸ್ಟಾಕ್ ಬರುತ್ತೆ. ಸ್ಟಾಕ್ ಬಂದ ಕಾರಣಕ್ಕೆ ಆಟೋ ಚಾಲಕರು ಇಲ್ಲಿ ಬಂದು ಈಗ ಗ್ಯಾಸ್ ಹಾಕ್ಸ್ಕೊತಿರುವಂಥದ್ದು. ಇದೇ ಚಾಮರಾಜಪೇಟೆ, ಕಟನ್ಪೇಟೆ ಮುಖ್ಯ ರಸ್ತೆಯ ಚಾಮರಾಜಪೇಟೆ ಮತ್ತು ಸುತ್ತಮುತ್ತ 3-4 ಗ್ಯಾಸ್ ಬಂಕ್ಗಳಿವೆ. ಆದರೆ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಿರೋದು ಕೆಲವು ಬಂಕ್ಗಳಲ್ಲಿ ಮಾತ್ರ. ಹಾಗಾಗಿ ಈ ರೀತಿಯ ದೃಶ್ಯಗಳು ಸಾಮಾನ್ಯವಾಗಿ ಕಾಣಿಸ್ತಿರುವಂಥದ್ದು. ಇದೇ ಥರ ಎಲ್ಲ ಕಡೆ ಪರಿಸ್ಥಿತಿ ಮುಂದುವರಿತಾ ಇದೆ. ಆಟೋ ಚಾಲಕರು ಕೂಡ ನಮ್ಗೆ ಯಾವಾಗ ಸಿಲಿಂಡರ್ ಸಿಕ್ಬಿಡುತ್ತೆ, ಆ ಗ್ಯಾಸ್ ಹಾಕ್ಸ್ಕೊಂಡ್ಬಿಡ್ತೀವಿ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಹತ್ರ ಬಂದಾಗ ಒಂದು ರೀತಿಯಲ್ಲಿ ಸಮಾಧಾನ, ನಮಗೆ ಕೊನೆಗೂ ಗ್ಯಾಸ್ ಸಿಕ್ಬಿಡ್ತಿದೆಯಲ್ಲ ಅನ್ನುವಂಥ ಒಂದು ಸಮಾಧಾನದಲ್ಲಿ ಇನ್ನಾದರೂ ನಾವು ಜೀವನ ಮಾಡೋದು. ಬೆಳಿಗ್ಗೆ 6 ಗಂಟೆಗಾಗ 9:30 4-5 ಗಂಟೆಗಳಿಂದ ನಿಲ್ಸ್ಕೊಂಡು ಬರ್ತಿದ್ದಾರೆ. ಈಗ ಇಲ್ಲೊಬ್ರು ಆಟೋ ಚಾಲಕರು, ಸರ್ ಎಷ್ಟು ಗಂಟೆ ಕ್ಯೂ ಬಂದು ನಿಂತ್ಕೊಂಡ್ರಿ ಸರ್? ನಾವು ಬಂದಿದ್ದು ಬೆಳಗ್ಗೆ 6-6:30ಗೆ. ನೋಡಿ ಇಷ್ಟೊತ್ತಾಗೋಯ್ತು, ಹಿಂಗೆ ನಾವು ಇರಬೇಕು ಗೊತ್ತಾಗ್ತಾ ಇಲ್ಲ. ನೋಡಿ ನಿನ್ನೆ ನಿಲ್ಸಿ ಹೋಗಿರೋದು, ನಿನ್ನೆ ತಿರ್ಗಾ ಇವಾಗ ಬಂದು ಊಟ ಗೀಟ ಮಾಡ್ಕೊಂಡು ಇವಾಗ ಗ್ಯಾಸ್ ಇರಲಿಲ್ಲ. ನಿನ್ನೆ ಎಲ್ಲೂ ಸಿಕ್ಕಿಲ್ಲ. ನಿನ್ನೆ ತುಂಬ ಬಂಕ್ಗಳು ಓಡಾಡಿರ್ತಾರೆ, ಇವತ್ತು ಬೆಳಿಗ್ಗೆ ಎಷ್ಟು ಬಂಕ್ಗಳ ಕಡೆ ಓಡಾಡ್ಕೊಂಡು ಬಂದ್ರಿ? ಸುಮಾರು ಒಂದು 7-8 ಬಂಕ್ ಎಲ್ಲ ಸುತ್ಕೊಂಡು ನೋಡ್ಕೊಂಡು ಬಂದಿದ್ದು, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ನಿನ್ನೆ ಬಂದು ನಿಲ್ಸಿರೋದು, ಇಲ್ಲಿ ನಿಲ್ಸಿ ಹೋಗ್ಬಿಟ್ವಿ ಮನೆಗೆ, ಗ್ಯಾಸ್ ಸಿಕ್ಕಿಲ್ಲ. ಇವಾಗ ತಿರ್ಗಾ 6:30ಗೆ ಬಂದು ಕಾಯ್ದು ತಿರ್ಗಾ ಹಾಕ್ಸಿರೋದು ಅಂತ ಇದು ಆಟೋ ಚಾಲಕರು ಹೇಳ್ತಿರೋದು ನೋಡ್ತಿದ್ದೀರಾ. Okay. ಬೆಳಗ್ಗೆ 6 ಗಂಟೆಗೆ ಬಂದು ನಿಂತ್ಕೊಂಡಿದ್ದಕ್ಕೆ ಈ ಗ್ಯಾಸ್ ಸಿಕ್ಕಿದೆ. ನಿನ್ನೆ ಸಿಕ್ಕಿರಲಿಲ್ಲ, ಇವತ್ತು ಸಿಕ್ಕಿದೆ. 9:30 ಆಗೋಗಿದೆ. ಈಗ ನಾವು ಬಿಸ್ನೆಸ್ ಶುರು ಮಾಡಬೇಕು, ಹೇಗೆ ನಮ್ಮ ಜೀವನ ಅಂತ ಪ್ರಶ್ನೆ ಮಾಡ್ತಿರುವಂಥದ್ದು. ಮಮತಾ, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.